ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಇದು ಹಾಗೆ ಸುಮ್ಮನೆ ಡೈಲಿ ಕುಕಿಂಗ್ ಬ್ಲಾಗ್ ಥರ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಹಿಂದಿನ ದಿನದ ವಿಡಿಯೋ ಆಗಿರುತ್ತೆ. ಮಧ್ಯಾಹ್ನ ಒಂದು 12 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಯೂಶ್ವಲಿ ರೋಬೋಟ್ಗೆ ಹಾಕ್ತೀನಿ ಕಸ ಗುಡಿಸ್ನೆಲ್ಲ ಒರೆಸೋಕ್ಕೆ. ಆದರೆ ಅದು ಅಷ್ಟು ಕ್ಲೀನ್ ಮಾಡಲ್ಲ ಅಂತ ಒಂದೊಂದು ಸರಿ ವಾರದಲ್ಲಿ 1 ಸರಿ ಅಥವಾ 2 ಸರಿ ಈ ರೀತಿ ನಾನೇ ಕೈಯಲ್ಲೇ ಒರೆಸ್ಬಿಡ್ತೀನಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅವರೆಕಾಳು ಸಾರು ಮತ್ತು ಅನ್ನ ಮಾಡಿದ್ದೆ. ಈಗ ಹಸಿಕಾಳು ಸೀಸನ್ ಆಗಿರೋದ್ರಿಂದ ಕಾಳಂತೂ ತುಂಬ ಚೆನ್ನಾಗಿ ಸಿಗ್ತಾಯಿದೆ, ಅವರೆಕಾಳು ತೊಗರಿಕಾಳೆಲ್ಲ. ಯೂಶ್ವಲಿ ನಾನು ಈ ವಿಂಟರ್ ಸೀಸನ್ನಲ್ಲಿ ಜಾಸ್ತಿ ಕಾಳು ಸಾರೇ ಮಾಡ್ಕೊಳ್ತೀನಿ. ಈಗ ಅವರೆಕಾಳು ಸಾರನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನಿಗೆ ಒಂದು 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಹಸಿಮೆಣಸಿನ್ಕಾಯಿ ಖಾರ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕು ಅಂತ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಬೆಳ್ಳುಳ್ಳಿ ಹೆಸರುಗಳು ಮತ್ತು ಒಂದು ಅರ್ಧ ಚಮಚ ಎಣ್ಣೆನ ಹಾಕಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಂತರ ಒಂದು ಹುಳಿ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಸಾರಿಗೆ ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಒಂದು ದೊಡ್ಡ ಸೈಜಿಂದ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ನಂತರ ಒಂದು 4 ಚಮಚ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಪಾತ್ರೆ ಬಿಸಿಲೇ ಈ ತೆಂಗಿನ ತುರಿನ ಬಿಸಿ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಸೊ ಫ್ಲೇಮ್ನ ಆಫ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳಿ. ಹಾಗೆ ತಣ್ಣಗಾಗಲಿಕ್ಕೆ ಇಟ್ಕೊಳ್ಬೇಕು. ಚೆನ್ನಾಗಿದೆಲ್ಲ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ ಸ್ವಲ್ಪ. ಈ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮನೆಯಲ್ಲೇ ಮಾಡಿರೋ ಅಂಥ 1.5 ಚಮಚದಷ್ಟು ತಿಳಿ ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿನ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಯಾವುದೇ ಸಾರಿಗೆ ಸಾರು ಟೇಸ್ಟ್ ಬರಬೇಕು ಅಂತ ಅಂದರೆ ಮಸಾಲ ನುಣ್ಣಗಿರ್ಬೇಕು ಈ ರೀತಿಯಾಗಿ. ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕುಕ್ಕರಿಗೆ 2 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಳು ಹಸಿಯಾಗಿರೋದ್ರಿಂದ 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದ್ಬಿಡುತ್ತೆ. ಈ ರೀತಿ ಕುಕ್ಕರಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ನಾನು ಸ್ವಲ್ಪ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ಕುಕ್ಕರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪು ಮತ್ತು ಒಂದು ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಆ ರಸನ ಹಾಕ್ಕೊಂಡು ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳುಗೆ ಮಾಡ್ಕೊತೀನಿ. 2.5 ಲೋಟ ನೀರನ್ನು ಹಾಕ್ಕೊಳ್ತೀನಿ. ನೀವು ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು. ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು, ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು. ಯಾಕಂದರೆ ಕಾಳು ಬೇಗ ಬೇಯೋದ್ರಿಂದ ಈ ಹಸಿ ವಾಸನೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದ ನಂತರ 1 ಕಪ್ಪಷ್ಟು ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೊಳ್ತೀನಿ. ನೀವು ಬೇಕಂದರೆ ಆಲೂಗೆಡ್ಡೆ ಬದನೆಕಾಯಿ ಕೂಡ ಹಾಕ್ಕೊಳ್ಬೋದು. ಈ ಸಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ಕಾಳು ಹಾಕಿದ್ದು ಕೂಡ ಮಾಡ್ಕೊಳ್ಬೋದು. ಆ ಕಡೆ ವಿಸಲ್ ಆಗಲಿ ಅಷ್ಟರಲ್ಲಿ ನಾನು ಮೊಟ್ಟೆ ಕೂಡ ಬೇಯಿಸ್ಕೊಳ್ಳೋಕ್ಕೆ ಇಟ್ಬಿಡ್ತೀನಿ. ನೆಂಚ್ಕೊಳ್ಳೋಕ್ಕೆ ಮೊಟ್ಟೆನೂ ಬೇಯಿಸ್ಕೊಳ್ಳೋಣ ಅಂದ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಈ ಮೊಟ್ಟೆ ಕೂಡ ಬೇಯ್ತಾ ಇರಲಿ. ಈ ಕಡೆ ವಿಸಲ್ ಕೂಡ ಆಗಿದೆ, ತಣ್ಣಗಾಗಿದೆ ವಿಸಲ್ಲು. 1 ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಘಮ ಘಮ ಅಂತಿರೋ ಅವರೆಕಾಳು ಸಾರು ರೆಡಿ ಆಗುತ್ತೆ. ಬರೀ ಬೇಯಿಸಿರೋ ಮೊಟ್ಟೆ ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ನಾನು ಇದಕ್ಕೆ ಎಗ್ ಚಾಟ್ ಥರ ಮಾಡ್ಕೊಳ್ತೀನಿ. ಅದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಿಮಗೆ. ಬರೀ ಬೇಯಿಸಿದ ಮೊಟ್ಟೆಯಲ್ಲಿ ನನಗೆ ಹಳದಿ ತಿನ್ನೋಕೆ ಅನಿಸಲ್ಲ, ಅದಕ್ಕೆ ಈ ರೀತಿ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಗೆ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ. ಇದು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಮಾಡ್ಕೊಂಡು ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೋಡಿ ಇಲ್ಲಿ. ಸೊ ಈ ಕಡೆ ಅನ್ನ ಸಾರು ಕೂಡ ರೆಡಿಯಾಗಿದೆ, ಎಗ್ ಕೂಡ ರೆಡಿಯಾಗಿದೆ. ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇದು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಯಾಕೋ ಸ್ವಲ್ಪ ಕರ್ಗಡುಬು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲು ಕೋಸಂಬರಿಗೆ ನೆನೆಸ್ತಾ ಇದ್ದೆ. ಹೆಸರು ಬೇಳೆನ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಈ ಹೆಸರು ಬೇಳೆ 1 ಗಂಟೆ ನೆಂದರೂ ಸಾಕು. ಸೊ ಇದು ನೆನೆಸ್ಕೊಳ್ಳೋಕೆ ಇಟ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಬೆಳಗ್ಗೆ ದೋಸೆಗೆ ರೆಡಿ ಮಾಡ್ಕೊಂಡಿದ್ದೆ, ಅದಕ್ಕೆ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ರುಬ್ಕೊಂಡು ಬಿಡ್ತೀನಿ. ಆಮೇಲೆ ನಾನು ಕರ್ಗಡುಬು ಮಾಡ್ಕೊಳ್ತೀನಿ. ಆಗಲೇ ಹೂರ್ಣ ಮತ್ತು ಕಣಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ವೀಡಿಯೋನ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ನಿಮಗೆ ಆ ರೆಸಿಪಿದು ವೀಡಿಯೋ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನಿಲ್ಲಿ ಅಕ್ಕಿನ ಮುಂಚೆನೇ ಒಂದು 5:30-6 ಗಂಟೆಗೆಲ್ಲ ರುಬ್ಬಿಟ್ಕೊಂಡು ಬಿಡ್ತೀನಿ. ಯಾಕಂದರೆ ಈಗ ಚಳಿಗಾಲ ಇರೋದ್ರಿಂದ ಬೇಗ ಫರ್ಮೆಂಟೇ ಆಗಲ್ಲ. ಬೆಳಗ್ಗೆ 7 ಗಂಟೆಗೆಲ್ಲ ಸ್ಕೂಲ್ ಇರೋದ್ರಿಂದ ಬೇಗ ಫರ್ಮೆಂಟ್ ಆಗಲ್ಲ ಅಂದ್ಬಿಟ್ಟು ಒಂದು 5:30-6 ಗಂಟೆಗೆಲ್ಲನೂ ರುಬ್ಬಿಟ್ಬಿಡ್ತೀನಿ. ಇಲ್ಲ ಅಂದರೆ ನಿಮಗೆ ಮನೇಲಿ ಏನಾದರೂ ಅವನ್ ಇದ್ದರೆ ಅದರೊಳಗೆ ಕೂಡ ಇಟ್ಟರೆ ಬೇಗ ಉಬ್ಬು ಬರುತ್ತೆ, ಬೆಚ್ಚಗಿರುತ್ತಲ್ಲ, ಹಾಗಾಗಿ ಬೇಗ ಉಬ್ಬು ಬರುತ್ತೆ. ನಾನು ಸಾಮಾನ್ಯ ಈ ವಿಂಟರಲ್ಲಿ ಹಾಗೆ ಮಾಡಿಟ್ಬಿಡ್ತೀನಿ. ಒಂದು 5:30-6 ಗಂಟೆಗೆಲ್ಲ ರುಬ್ಬಿ ಅವನಲ್ಲಿ ಇಟ್ಬಿಡ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಸೊ ಈ ಕಡೆ ದೋಸೆದು ಕೂಡ ರೆಡಿ ಆಯಿತು ಹಿಟ್ಟು. ಆ ಕಡೆ ಹೂರ್ಣ ರೆಡಿಯಾಗಿದೆ, ಕಣಕ ಕೂಡ ರೆಡಿಯಾಗಿದೆ.
ಹಿಟ್ಟನ್ನು ಒಂದ್ಸರಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಕಡೆ ಹೂರ್ಣ ಕೂಡ ರೆಡಿಯಾಗಿದೆ. ಆವಾಗಲೇ ನಾನು ಹೇಳ್ದಂಗೆ ನಾನಿಲ್ಲಿ 1 ಕಪ್ ಅಷ್ಟು ಮಾತ್ರ ಬೇಳೆ ಹಾಕ್ಕೊಂಡಿದ್ದೆ, ತುಂಬ ಏನು ಹಾಕ್ಕೊಂಡಿಲ್ಲ, 1 ಟೈಮಿಗೆ ಅಷ್ಟೇ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ಹಿಟ್ಟನ್ನು, ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಇದು ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸಾಮಾನ್ಯವಾಗಿ ನಾನು ಫಸ್ಟಿಗೆ ಈ ರೀತಿ ಬಿಲ್ಲೆ ಮಾಡಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಉಜ್ಕೊಂಡು ಬಿಡ್ತೀನಿ, ಅಂದರೆ ಲಟ್ಟಿಸ್ಕೊಂಡು ಬಿಡ್ತೀನಿ ಎಲೆಗಳನ್ನು. ಒಂದೇ ಸರಿ ಮಾಡಿಟ್ಕೊಂಡು ಆಮೇಲೆ ಹೋಳಿಗೆ ಕಟ್ಕೊಂಡು ಕರ್ಕೊಳ್ತೀನಿ. ಹಾಗೆ ಒಂದೊಂದೇ ಮಾಡ್ಕೊಳ್ತಾ ಕೂರೋದಿಲ್ಲ. ಸೊ ಈಗ ಮೊದಲಿಗೆ ಒಂದು 15-20 ಈ ರೀತಿ ಎಲೆ ಉಜ್ಜಿ ಇಟ್ಕೊಂಡು ಬಿಡ್ತೀನಿ. ಇವಾಗ ಹೋಳ್ಗೆನ ಕಟ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಈಸಿ ಆಗುತ್ತೆ, ಬೇಗನೆ ಆಗಿಬಿಡುತ್ತೆ. ಇದನ್ನು ನೋಡಿ ಇದ್ರಲ್ಲಿ ಟ್ರೈ ಮಾಡಿ ನೋಡಿ. ಒಂದು 10-15 ಒಂದು ಸರಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಈ ಕಡೆ ಹೂರ್ಣ ಕೂಡ ತುಂಬ ಚೆನ್ನಾಗಾಗಿತ್ತು, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು, ಎಲ್ಲದು ಕೂಡ ಬೇಳೆ ಎಲ್ಲ ಕರೆಕ್ಟಾಗಿತ್ತು. ನಿಮಗೆ ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ರೀತಿ ಸುತ್ತ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಮಧ್ಯದಲ್ಲಿ ಹೂರ್ಣನ ಸ್ಟಫ್ ಮಾಡಿಬಿಟ್ಟು ಮಡಚಬೇಕು ಎಲೆನ. ಆಮೇಲೆ ಈ ರೀತಿ ಸೈಡಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ. ಆವಾಗ ಎಣ್ಣೆ ಎಲ್ಲ ತುಂಬ ಅದು ತುಂಬ ಹಿಡಿಯುತ್ತೆ ಎಣ್ಣೆ ಆ ರೀತಿ ಒಡೆದ್ಬಿಟ್ರೆ. ಸೊ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಫಸ್ಟು ಎಲ್ಲ ಉದ್ಬಿಟ್ಟು ಆಮೇಲೆ ಈ ರೀತಿ ಕಟ್ಟಿಬಿಟ್ಟು ಇಟ್ಟಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದಿದ ನಂತರ ಒಂದೊಂದೇ ನಿಧಾನಕ್ಕೆ ಈ ರೀತಿ ಕರ್ಗಡುಬನ್ನ ಹಾಕ್ಕೊಳ್ಬೇಕು. ಎಷ್ಟು ಸೈಜ್ ಇಡ್ಸುತ್ತಾ ಅಷ್ಟು ನೋಡಿಬಿಟ್ಟು ಕರ್ಗಡುಬನ್ನ ಹಾಕಿಬಿಟ್ಟು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವಿರೋದು ಸೊಸೈಟಿಲಿ, ಹಾಗಾಗಿ ಹೊರಗಡೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟಾಡ್ತಾ ಇರ್ತಾರೆ. ವಾಯ್ಸ್ ಕೂಡ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ನಿಮಗೆ ಆ ಥರ ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂತ ಏನಾದರೂ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋಯಿಂದ ಮ್ಯೂಟ್ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಸುಮ್ಮನೆ ಹೀಗೆ ಹಾಕ್ಬಿಡ್ತೀನಿ, ಏನು ಎಡಿಟಿಂಗ್ ಮಾಡಿದೆ. ಈ ಕಡೆ ಊರಿಂದ ಹಪ್ಪಳ ಕೂಡ ತಂದಿದ್ದೆ, ಜೋಳದ ಹಪ್ಪಳ. ಅದು ಹೆಂಗಿದ್ರು ಎಣ್ಣೆ ಇತ್ತಲ್ಲ ಅಂದ್ಬಿಟ್ಟು ನೆಂಚ್ಕೊಳ್ಳೋಕ್ಕೆ ಹಪ್ಪಳ ಕೂಡ ಕರ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಈ ಜೋಳದ ಹಪ್ಪಳ. ಈಸಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನೆಂಚ್ಕೊಳ್ಳೋಕೆ ಸೈಡಲ್ಲಿ ಇದ್ದುಬಿಟ್ರೆ ಹಪ್ಪಳ ಮತ್ತು ಈ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಇದ್ದುಬಿಟ್ರೆ ಬರೀ ಒಂದು ಅನ್ನ ಸಾರು ತಿಳಿ ಸಾರು ಇದ್ದರೂ ಸಾಕು, ತುಂಬ ಚೆನ್ನಾಗಿ ಊಟ ಹೋಗುತ್ತೆ. ಸೊ ನಾನಿಲ್ಲಿ ಹಪ್ಪಳ ಕರ್ದಿದ್ದ ಇದ್ದೆ. ಈ ಕಡೆ ಕೋಸಂಬ್ರಿಗೆ ರೆಡಿ ಮಾಡ್ಕೊಳ್ಬೇಕು. ಹೋಳಿಗೆ ಮತ್ತು ಹಪ್ಪಳ ಎಲ್ಲ ರೆಡಿಯಾಗಿದೆ. ಕೋಸಂಬರಿ ಹೆಂಗೆ ಮಾಡೋದು ಅಂತ ನಾನು ಅದನ್ನು ಕೂಡ ಈ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ. ಮೊದಲಿಗೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಎಷ್ಟು ಈರುಳ್ಳಿ ಅಂದರೆ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಈ ಕಡೆ ಇದು ಹೆಸರುಬೇಳೆ ಕೂಡ ಚೆನ್ನಾಗಿ ನೆಂದಿದೆ, ಒಂದು ಅರ್ಧ ಗಂಟೆ ನೆನೆಸಿದ್ರು ಸಾಕು. ಇವಾಗ ಈರುಳ್ಳಿನ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಸ್ವಲ್ಪ ಸೌತೆಕಾಯಿ ಎಲ್ಲನೂ ಹಾಕ್ಕೊಳ್ಬೋದು, ನಾನೇನು ಅದನ್ನೇನು ಹಾಕ್ಕೊಳ್ತಾ ಇಲ್ಲ. ಸೌತೆಕಾಯಿ ಮತ್ತು ಕ್ಯಾರೆಟ್ ತುರ್ದು ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಈ ರೀತಿ ಇಷ್ಟಷ್ಟೇ ಮಾತ್ರ ಹಾಕ್ಕೊಳ್ಬೋದು. ಈರುಳ್ಳಿ ಹಸಿದಾದರೂ ಹಾಕ್ಕೊಳ್ಬೋದು, ಇಲ್ಲ ಒಗ್ಗರಣೆ ಮಾಡಾದರೂ ಹಾಕ್ಕೊಳ್ಬೋದು. ನಾನು ಇವತ್ತೆಲ್ಲ ಹಸಿದೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಹಾಕಿದ್ದೀನಿ, ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ, ಹಾಗೆ ರುಚಿಗೆ ಉಪ್ಪು ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಕ್ಕದಾಗಿ ಒಂದು ಚೂರು ಒಗ್ಗರಣೆ ಮಾಡ್ಕೊಂಡು ಬಿಡೋಣ. ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ, ಒಂದು 1/4 ಚಮಚದಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ, 1-2 ಚಿಟಿಕೆಯಷ್ಟು ಹಿಂಗು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ 3 ಹಸಿಮೆಣಸಿನ್ಕಾಯಿನ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಆ ಒಗ್ಗರಣೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಗೆ ಹಸಿದು ಕೂಡ ಹಾಕ್ಕೊಳ್ಬೋದು, ಏನು ಒಗ್ಗರಣೆನೇ ಬೇಡ ಅಂತ ಅಂದರೆ ನಾನು ಸ್ವಲ್ಪ ಈ ರೀತಿ ಲೈಟಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಈ ರೀತಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಈ ಕಡೆ ಕೋಸಂಬರಿ ಕೂಡ ರೆಡಿಯಾಗಿದೆ. ಸೊ ಇಷ್ಟೆಲ್ಲ ನಾನಿವತ್ತು ಅಡುಗೆನ ಮಾಡಿದ್ದೀನಿ. ಯಾರಿಗೆಲ್ಲ ಈ ರೀತಿ ಡೈಲಿ ಕುಕ್ಕಿಂಗ್ ಬ್ಲಾಗ್ಸು ಬೇಕು ಅಂತ ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ಈ ರೀತಿ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ನ ಇನ್ಮೇಲೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಅಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.